ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಸಕಲೇಂದ್ರಿಯಗಳಲ್ಲಿ ವಿಕಾರಿಸುವ ಮನವ ಸೆಳೆದು ನಿಂದಾತನೇ ಸುಖಿ. ಇಂದ್ರಿಯಗಳಿಚ್ಛೆಯಲ್ಲಿ ಕೀಳು ಮನಂಗೊಂಡು ಸುಳಿವಾತನೇ ದುಃಖಿ. ಮನವು ಬಹಿರ್ಮುಖವಾದಡೆ ಮಾಯಾ ಪ್ರಪಂಚಿ, ಮನವು ಅಂತರ್ಮುಖಿಯಾದಡೆ ಅವಿರಳ ಜ್ಞಾನಿ. ಮನವು ಮಹದಲ್ಲಿ ನಿಂದಿರಲಾತ ಮುಕ್ತನು, ಮನೋರ್ಲಯವಾದಡೆ ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿ ಅಭೇದ್ಯನು. ಇದು ಆದಯ್ಯನವರ ಒಂದು ಅದ್ಭುತವಾದಂತಹ ವಚನ. ಮನಸ್ಸು ಅನ್ನುವಂತಹದ್ದೇನಿದೆ ಅದನ್ನ ಪ್ರತ್ಯೇಕವಾಗಿ ಕಂಡು ಹಿಡಿದದ್ದೇ ಮನುಷ್ಯನ ಒಂದು ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಎಷ್ಟು ಸಾವಿರ ವರ್ಷಗಳ ಹಿಂದೆ ಈ ಮನಸ್ಸನ್ನ ಕಂಡಿಡಿದ್ರು ಅಂತ ನಿಖರವಾಗಿ ಹೇಳೋದು ಕಷ್ಟ. ಆದರೆ ಧರ್ಮ ಸ್ಥಾಪನೆಗಳಿರಲಿ, ವಿಜ್ಞಾನ ಇರಲಿ, ಯಾವುದೇ ಬೆಳೆಯೋದಕ್ಕೂ ಕೂಡ ಸಕಲಕ್ಕೂ ಈ ಮನಸ್ಸೇ ಕಾರಣ. ಮತ್ತು ಈ ಮನಸ್ಸು ಅನ್ನುವಂಥದ್ದೊಂದಿದೆ, ಇದನ್ನ ನಾವು ಪಳಗಿಸ್ಬೇಕು, ಇದನ್ನ ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅಂತ ಮೊದಲು ಮನುಷ್ಯ ಯಾರು ಕಂಡಿಡಿದ್ನಲ್ಲ ಅವನು ನಿಜವಾಗ ದೊಡ್ಡ ದೊಡ್ಡ ಋಷಿ, ದೊಡ್ಡ ಯೋಗಿ, ದೊಡ್ಡ ವಿಜ್ಞಾನಿ. 30-40 ಸಾವಿರ ವರ್ಷಗಳ ಹಿಂದೆನೆ ಕಂಡುಹಿಡಿಯಲ್ಪಟ್ಟಿರ್ಬೋದು. ಇದು ನಟರಾಜನಾದಂತಹ ಶಿವ, ಸಂಗೀತ ನಾದಯೋಗಿಯಾದಂತಹ ಶಿವ ಮತ್ತು ಪರಾಕ್ರಮಿಯಾದಂತಹ ಶಿವ, ಅವರೆಲ್ಲ ಬೇರೆ ಬೇರೆಯವ್ರು ಇರ್ಬೋದು, ಒಬ್ಬರೇನೋ ಗೊತ್ತಿಲ್ಲ. ಅಂದ್ರೆ ಪ್ರಪಂಚದಲ್ಲಿ ಅತ್ಯಂತ ಹಳೆಯ ಧರ್ಮ ಶೈವ ಧರ್ಮ. ಆ ಕಾಲದಿಂದನೂ ಮನಸ್ಸನ್ನ ಪ್ರತ್ಯೇಕವಾಗಿ ನೋಡಿ, ಮನಸ್ಸು ಅನ್ನುವಂಥದ್ದು ಒಂದು ಅದ್ಭುತವಾದ ಸಾಧನ. ಅಂತರಿಂದ್ರಿಯ, ಇಂಟರ್ನಲ್ ಆರ್ಗನ್, ಅಂತರಿಂದ್ರಿಯ ಮನಸ್ಸು ಅನ್ನುವಂಥದ್ದು. ನೋಡಿ, ಯಾವ ಮಷಿನ್ಗೂ ಇದುವರೆಗೂ ಸಿಕ್ಕಿಲ್ಲ ಮನಸ್ಸು. ಸುಮ್ಮನೆ ಮನಸ್ಸು ಮಾನಸಿಕ ಡಾಕ್ಟ್ರು ಅಂತ ಇರ್ತಾರೆ, ಅವರು ನಿಮಗೆ ಸ್ವಲ್ಪ ರಿಲ್ಯಾಕ್ಸ್ ಆಗೋ ರೀತಿಯಲ್ಲಿ ಏನು ಈ ಡ್ರಗ್ಸ್ ಅಂತ ಕೊಡ್ತಾರೆ. ಏನು ಕುಡಿತದ ಚಟಕ್ಕೆ ಬಲಿಯಾಗಿರ್ತಾರಲ್ಲ, ಅದನ್ನೇ ಸ್ವಲ್ಪ ಪ್ರಮಾಣದಲ್ಲಿ ಮೆದುಳಿಗೆ ಮೇಲೆ ಕೆಲಸ ಮಾಡಂಗೆ ಮಾಡಿ ಒಂದು ಮನಸ್ಸು ಶಾಂತ ಆಯ್ತು, ನಿದ್ದೆ ಆಯ್ತು. ಭಾಳ ಜನರಿಗೆ ಕೇಳಿದ್ದೀನಿ ನಾನು, ಆ ಮಾತ್ರೆ ತಗೊಂಡೇ ನಿದ್ದೆ ಮಾಡ್ತಾರಲ್ಲ ಅವ್ರಿಗೆ ಸುಖ ಅಂತ ಅನ್ಸೋದೇ ಇಲ್ಲ. ರಾತ್ರಿ ಬೇಗ ನಿದ್ರೆ ಬರಲ್ಲ ಅವ್ರಿಗೆ, ಬಂದ್ರೂ ಸುಮ್ಮನೆ ಗಾಢವಾದ ನಿದ್ರೆ ಬರಲ್ಲ ಅವ್ರಿಗೆ. ಒಂದು ರೀತಿ ಸುಮ್ಮನೆ ಏನೋ ಒಂಥರ ಸುಸ್ತಾದಾಗ ಮಲ್ಕೊಂತಾರಲ್ಲ, ಸಖತ್ತಾಗಿ ಊಟ ಮಾಡಿ ಮಲ್ಕೊಂಡಿರ್ತೀವಲ್ಲ, ನಿದ್ದೆ ಬರಲ್ಲ, ಆದರೆ ಎದ್ದು ಕೂತ್ಕೊಳ್ಳೋಕೆ ಮನಸ್ಸಾಗಲ್ಲ. ಅಂಥ ಒಂದು ಸ್ಥಿತಿ ಮಾನಸಿಕ ಗುಳಿಗೆಗಳಿಂದ ಆಗುತ್ತೆ ಹೊರತು, ಇದುವರೆಗೂ ನಾನು ಮಾನಸಿಕ ಗುಳಿಗೆ ತಗೊಂಡು ಉದ್ಧಾರ ಆಗಿದ್ದೀನಿ, ಸಂಪೂರ್ಣವಾಗಿ ಬಿಟ್ಟು ಮುಕ್ತನಾಗಿದ್ದೀನಿ ಅಂತಕ್ಕಂಥ ಹೇಳೋರು ನನಗಂತೂ ಇನ್ನೂ ಸಿಕ್ಕಿಲ್ಲ. ಬರ್ತಾ ಬರ್ತಾ ಅವ್ರ ಜೀವನ ಇನ್ನೂ ದುಃಖದಾಯಕವಾಗಿ, ಭಾರವಾಗಿ, ಜಡವಾಗಿ ಆಗಿದೆ ಹೊರತು ಅದು ಚೇತನಗೊಂಡಿಲ್ಲ. ಯಾಕೆಂದ್ರೆ ಮನಸ್ಸು ಅನ್ನುವಂತಹದ್ದು ಅದು ಮನುಷ್ಯನ ಕೈಗೆ ಸಿಗುವಂತಹದ್ದಲ್ಲ. ಆದರೆ ಮನಸ್ಸನ್ನ ಪಳಗಿಸುವುದು ಸುಲಭ ಅಂತ ಹೇಳ್ತಾನೆ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಮತ್ತು ಪಂಚಭೂತಗಳಿಂದ ರಚನೆಯಾದಂಥ ಈ ಶರೀರವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ನಡ್ಕೊಂಡಿದ್ದೇ ಆದರೆ ಅದು ಅದ್ಭುತವಾದಂತಹ ಕೆಲಸವನ್ನ ಮಾಡಬಲ್ಲದು. ಅಭ್ಯಾಸ ಮತ್ತು ವೈರಾಗ್ಯ ಭಗವದ್ಗೀತೆಯಲ್ಲಿ ಮತ್ತು ಪತಂಜಲಿ ಋಷಿಗಳು ಹೇಳೋದು ಕೂಡ ಅದನ್ನೇ. ಪತಂಜಲಿ ಋಷಿಗಳು ಹೇಳೋದು ಅಭ್ಯಾಸ ಮತ್ತು ವೈರಾಗ್ಯ, ಈ ಎರಡನ್ನ ಸಾಧಿಸಿದ್ದೇ ಆದರೆ ಅದು ಅದ್ಭುತವಾದಂತಹ ಕೆಲಸ ಮಾಡುತ್ತೆ. ಮನಸ್ಸಿಗೆ ಏನು ಬೇಕಾದರೂ ಕಲಿಸ್ಬೋದು, ಅಸಾಧ್ಯವಾದದ್ದು ಅಂತ ಇಲ್ಲ. ಮನಸ್ಸಿಗೆ ಅಸಾಧ್ಯವಾದಂತ ಇಲ್ಲ. ಯಾಕಂದ್ರೆ ನೋಡಿ, ಲೆಕ್ಕ ಹಾಕಿ ಚಂದ್ರಲೋಕಕ್ಕೆ ಹೋಗಿದ್ದಾನೆ, ಮಂಗಳ ಗ್ರಹಕ್ಕೆ ತನಕ ಮುಟ್ಟೋ ಪ್ರಯತ್ನ ಮಾಡ್ತಾ ಇದ್ದಾನೆ, ಚಂದ್ರನಲ್ಲಿ ವಸತಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾನೆ, ಸಮುದ್ರದ ಆಳಕ್ಕೆ ಮುಳುಗಿ ಅಲ್ಲಿಗ ವಾಟರ್ ಹೆಲಿಕಾಪ್ಟರ್ ಕಂಡುಹಿಡಿದಾರಂತೆ. ಈಗ ನೀರಲ್ಲೇ ವೇಗವಾಗಿ ಹೋಗ್ತಕ್ಕಂಥ ಹೆಲಿಕಾಪ್ಟರ್ ಕೂಡ ಕಂಡುಹಿಡ್ಕೊಂಡಿದ್ದಾರೆ.
ಅಂತರ್ಗಾಮಿ ನೌಕೆಗಳು ನೀರೊಳಗೆ ಚಲಿಸ್ತಕ್ಕಂಥದ್ದು. ಹೀಗೆ ಮನುಷ್ಯ ಅಂದ್ರೆ ಬೇರೆ ಯಾವ ಪ್ರಾಣಿಯೂ ಮಾಡಲಾರದಂತ ಕೆಲಸವನ್ನ ಮನುಷ್ಯ ತನ್ನ ಮನಸ್ಸನ್ನ ಕಂಡು ಹಿಡ್ಕೊಂಡ್ಮೇಲೆ ಮಾಡ್ತಾ ಇದ್ದಾನೆ, ಸಾಧನೆ ಮಾಡ್ತಾ ಇದ್ದಾನೆ. ಅದಕ್ಕಿಂತ ಹೆಚ್ಚಾಗಿ ಇವಾಗ ಲೌಕಿಕ ಪ್ರಗತಿ ಬಗ್ಗೆ ತಿಳ್ಕೊಬೋದು ನೀವು. ಆದರೆ ಉಪನಿಷತ್ತುಗಳು ಹುಟ್ಟಿದ್ದು, ವಚನಶಾಸ್ತ್ರ ಹುಟ್ಟಿದ್ದು, ಎಲ್ಲ ಭಕ್ತಿ ಪಂಥಗಳು ಹುಟ್ಟಿದ್ದು ಮನಸ್ಸನ್ನ ಅಂತರ್ಮುಖಗೊಳಿಸಿದಾಗ. ಅದನ್ನೇ ಇಲ್ಲಿ ಸೌರಾಷ್ಟ್ರ ಏನು ಆದೈನವರು, ಸೌರಾಷ್ಟ್ರದಿಂದ ಬಂದಂಥವರು ಆದೈನವರು ಹೇಳ್ತಾ ಇದ್ದಾರೆ, ಸಕಲೇಂದ್ರಿಯಗಳಲ್ಲಿ ವಿಕಾರಿಸುವ ಮನವ ಸೆಳೆದು ನಿಂದಾತನೇ ಸುಖಿ. ಈ ಜಗತ್ತಿನಲ್ಲಿ ಸುಖಿ ಯಾರಪ್ಪ ಅಂತಂದ್ರೆ ಬಹಳ ರೊಕ್ಕ ಇದ್ದವ್ರ ಸುಖಿಗಳಲ್ಲ, ಗೊತ್ತಾಯ್ತಲ್ಲ. ಬಹಳ ಕೋಟಿ ಕೋಟಿ ಗಳಿಸಿದವ್ರ ಸುಖಿಗಳಲ್ಲ. ಅವರಂತ ದುಃಖಿಗಳಿನ್ ಯಾರಿಲ್ಲ, ಬೇಕಾದ್ರೆ ಹೋಗಿ ಬನ್ನಿ ನೀವು, ಅವ್ರು ನಿಮ್ಮನ್ನ ಹತ್ರಕ್ಕೂ ಸೇರ್ಸಲ್ಲ. ಯಾಕೆಂದ್ರೆ ಅವ್ರ ದುಃಖದಲ್ಲಿ ಅವ್ರು ಇರ್ತಾರೆ. ನಮ್ಗೆ ಯಾರು ಕಲ್ಲ ಹಾಕ್ಬಾರ್ದು ನಮ್ಮ ದುಃಖಕ್ಕೆ ಅಂತ ಅವ್ರ ಹತ್ರಕ್ಕೆ ಸೇರ್ಸಲ್ಲ. ಆ ದುಃಖವನ್ನೇ ಸುಖ ಅಂತ ತಿಳ್ಕೊಂಡಿರ್ತಾರೆ. ಇಲ್ಲ. ಅಧಿಕಾರ ಸುಖ ಕೊಡುತ್ತಾ? ಇಲ್ಲ. ನೋಡ್ತಾ ಇದ್ದೀರಿ ನೀವು ಎಷ್ಟು ಕಚ್ಚಾಟ, ಎಷ್ಟು ತಿಕ್ಕಾಟ ಅಧಿಕಾರಕ್ಕಾಗಿ. ಏನೆಲ್ಲ ಉಪಾಯಗಳು, ಏನೆಲ್ಲ ತಂತ್ರಗಾರಿಕೆ ಮಾಡ್ತಾರೆ. ಎಲ್ಲಿ ನೆಮ್ಮದಿ ಇರ್ತದೆ ಅವ್ರಿಗೆ? ಎಲ್ಲಿ ನೆಮ್ಮದಿ ಇರ್ತದೆ? ಆಮೇಲೆ ಇಂದ್ರಿಯಗಳನ್ನು ಯಾರು ಗೆಲ್ತಾನೋ ಅವನೇ ನಿಜವಾದ ಸುಖಿ. ಸಕಲೇಂದ್ರಿಯಗಳಲ್ಲಿ ವಿಕಾರಿಸುವ ಮನವ ಸೆಳೆದು ನಿಂದಾತನೇ ಸುಖಿ. ಇಂದ್ರಿಯಗಳಿಚ್ಛೆಯಲ್ಲಿ ಕೀಳು ಮನಂಗೊಂಡು ಸುಳಿವಾತನೇ ದುಃಖಿ. ಇಂದ್ರಿಯಗಳಿಚ್ಛೆ, ಕಣ್ಣು ಹೇಳ್ದಾಗೆ ಸಿನಿಮಾ ನೋಡೋದು, ಕಿವಿ ಹೇಳ್ದಾಗೆ ಕೆಟ್ಟೆಲ್ಲ ಕೇಳೋದು, ಚರ್ಮ ಹೇಳಿದ ಹಾಗೆ ಏನೇನೋ ಮಾಡಕ್ ಹೋಗಿ ಒದ್ದಾಡಿ ಹಿಂಸೆ ಪಟ್ಟು ಕಡೆಗೆ ಸೆರೆಮನೆಗೆ ಹೋಗುವ ಪ್ರಸಂಗ ಕೂಡ ತಂದ್ಕೊಂಡಿರೋರುಂಟು. ಕಣ್ಣು ಹೇಳಿದಂಗೆ ಕೇಳಿ ತಮ್ಮ ಜೀವನವನ್ನೇ ಹಾಳು ಮಾಡ್ಕೊಂಡಿರೋರುಂಟು. ಅಂದ್ರೆ ಇಂದ್ರಿಯಗಳ ಇಚ್ಛೆಯಲ್ಲಿ ಯಾರು ಹೋಗ್ತಾರೋ ಅವ್ರಿಗೆ ಮಾನಸಿಕ ಆರೋಗ್ಯ ಆಗಲಿ, ದೈಹಿಕ ಆರೋಗ್ಯ ಆಗಲಿ ಯಾವುದು ಸಿಗಲ್ಲ. ಅದೇ ದುಃಖದ ಮೂಲ. ಇಂದ್ರಿಯಗಳ ಇಚ್ಛೆಯಲ್ಲಿ ಕೀಳು ಮನಂಗೊಂಡು ಸುಳಿವಾತನೇ ದುಃಖಿ. ಆಮೇಲೆ ಮುಂದೆ ಹೇಳ್ತಾರೆ, ಮನವು ಬಹಿರ್ಮುಖಿಯಾದಡೆ ಮಾಯಾ ಪ್ರಪಂಚಿ. ಬಹಿರ್ಮುಖಿ ಅಂದ್ರೆ ಬರೇ ಹೊರಗಿನ ವಿಷಯಗಳೇ. ಹಣ ಗಳಿಸು, ಮನೆ ಕಟ್ಟು, ಆಮೇಲೆ ಮದುವೆ ಮಾಡ್ಕೋ, ಇನ್ನೊಂದು ಮಾಡ್ಕೋ, ಆಮೇಲೆ ಇನ್ನೊಂದು ಮಾಡ್ಕೋ. ಹಿಂಗೆ ಬಹಿರಂಗದ ಇಚ್ಛೆಗಳಲ್ಲಿ ಯಾರು ಒದ್ದಾಡ್ತಿರ್ತಾರೋ ಅವರೇ ಜಗತ್ತಿನಲ್ಲಿ ದುಃಖಿಗಳು. ಮನವು ಬಹಿರ್ಮುಖವಾದಡೆ ಮಾಯಾ ಪ್ರಪಂಚಿ. ಯುದ್ಧಗಳಾಗ್ತವಲ್ಲ, ಯುದ್ಧಗಳಾಗೋದು, ಆಮೇಲಿಂದ ಕೊಲೆ ಸುಲಿಗೆಗಳಾಗೋದು, ದೇಶಗಳ ನಡುವೆ ವೈಮನಸ್ಸಿಯಾಗಿ ಮಹಾಯುದ್ಧಗಳಾಗ್ಬಿಟ್ವು. ಇವೆಲ್ಲ ಮಾಯಾ ಪ್ರಪಂಚ. ಇದು ಕಾರಣ ಏನಂದ್ರೆ ಮನಸ್ಸು ಬಹಿರ್ಮುಖ ಆಗಿದೆ. ಮನವು ಬಹಿರ್ಮುಖವಾದಡೆ ಮಾಯಾ ಪ್ರಪಂಚಿ, ಮನವು ಅಂತರ್ಮುಖವಾದಡೆ ಅವಿರಳ ಜ್ಞಾನಿ. ಕವಿಗಳು, ವಿಜ್ಞಾನಿಗಳು ಹುಟ್ಟತಾರಲ್ಲ, ಅವ್ರು ಯಾವ ಸ್ಥಿತಿನಲ್ಲಿ ಹುಡ್ತಾರಂದ್ರೆ ಅಂತರ್ಮುಖಿ ಆದ್ರೆ. ಅವನು ನ್ಯೂಟನ್ ಗ್ರಾವಿಟೇಷನ್ ಕಂಡಿಡ್ನಲ್ಲ, ಒಂದು ಮರದ ಕೆಳಗೆ ಕೂತಿರ್ತಾನೆ, ಹಂಗೆ ಏನೋ ಚಿಂತೆ ಮಾಡ್ತಾ ಅಲ್ಲ, ಚಿಂತನೆ ಮಾಡ್ತಾ ಕೂತಿರ್ತಾನೆ. ಸೇಬು ಹಣ್ಣು ಬೀಳುತ್ತೆ. ಆಗ ಅವನಿಗೆ ಒಂದು ವಿಚಾರ ಬರುತ್ತೆ. ಎಷ್ಟು ಅದ್ಭುತ ವಿಚಾರ ಇದೆ ನೋಡಿ ಅದು. ಅವನೇನು ವಿಚಾರ ಮಾಡ್ತಾನೆ, ಆ ಸೇಬು ಹಣ್ಣು ಬಿತ್ತಲ್ಲ ಮರದಿಂದ, ಎಷ್ಟು ಸಾರಿ ಸೇಬು ಹಣ್ಣು ಬಿದ್ದಿಲ್ಲ? 100 ಸಾರಿ ಬಿದ್ದಿದೆ, 1000 ಸಾರಿ ನೋಡಿದಾನೆ ಅವನು. ಕಲ್ಲು ಬೀಳೋದು ನೋಡಿದಾನೆ, ಸೇಬು ಹಣ್ಣು ಬೀಳೋದು ನೋಡಿದಾನೆ, ಮನುಷ್ಯರು ಬೀಳೋದು ನೋಡಿದಾನೆ. ಆದ್ರೆ ಆ ಒಂದು ಕ್ಷಣದಲ್ಲಿ ಅವನು ತಪಸ್ಸಿನಲ್ಲಿ ತೊಡಗಿದ್ದ, ಅಂತರ್ಮುಖಿಯಾಗಿದ್ದ. ಮನವು ಅಂತರ್ಮುಖವಾದಡೆ ಅವಿರಳ ಜ್ಞಾನಿ. ಅವನು ವಿಚಾರ ಮಾಡ್ತಾನೆ, ಸೇಬಣ್ಣು ಹಿಂಗೆ ಯಾಕೆ ಬೀಳಬೇಕು, ಹಿಂಗೆ ಯಾಕೆ ಹೋಗ್ಲಿಲ್ಲ, ಹಿಂಗೆ ಯಾಕೆ ಹೋಗ್ಲಿಲ್ಲ, ಹಿಂಗೆ ಯಾಕೆ ಹೋಗ್ಲಿಲ್ಲ, ಹಿಂದಕ್ಕೆ ಯಾಕೆ ಹೋಗ್ಲಿಲ್ಲ, ಅಥವಾ ಮೇಲಕ್ಕೆ ಯಾಕೆ ಹೋಗ್ಲಿಲ್ಲ, ಹಿಂಗೆ ವಿಚಾರ ಮಾಡ್ತಾನೆ. 9 ದಿಕ್ಕಲ್ಲಿ ಯಾಕಪ್ಪ ಹೋಗ್ಲಿಲ್ಲ, ಒಂದೇ ದಿಕ್ಕಲ್ಲಿ ಕೆಳಮುಖವಾಗಿ ಯಾಕೆ ಬಿತ್ತು ಅಂತ ಹೇಳಿ ಶುರು ಮಾಡ್ಕೊಂಡು ಹುಡುಕಕ್ಕೆ ಗ್ರಾವಿಟೇಷನ್ ಕಂಡಿಡ್ದ, ಗುರುತ್ವಾಕರ್ಷಣ ಶಕ್ತಿಯನ್ನ ಕಂಡಿಡ್ದ. ಭಾರವಾದದ್ದನ್ನ ಆಕರ್ಷಿಸುವ ಶಕ್ತಿ ಭೂಮಿಗಿದೆ. ಗುರುತ್ವಾಕರ್ಷಣೆ ಬಹಳ ದೊಡ್ಡ ಸಂಶೋಧನೆ. ಅದು ಯಾವ ಸ್ಥಿತಿನಲ್ಲಿ ಉಂಟಾಯ್ತು? ಅದು ಮನಸ್ಸು ಅಂತರ್ಮುಖಿಯಾದಾಗ ಉಂಟಾಯ್ತು.
ಎಲ್ಲ ವಿಜ್ಞಾನದ ಎಲ್ಲ ಸಂಶೋಧನೆಗಳು, ಸಾಕ್ಷಾತ್ಕಾರಗಳು ಮನಸ್ಸನ್ನು ಅಳಿದಾಗ ಉಂಟಾದವು. ಬಸವಣ್ಣವ್ರಿಗೆ ಇಷ್ಟಲಿಂಗ ಸಾಕ್ಷಾತ್ಕಾರ ಆಯ್ತಲ್ಲ, ಅದು ಮನಸ್ಸು ಅಳಿದಾಗ ಉಂಟಾದಂತಹದ್ದು. ಇದು ನಾವು ತಿಳ್ಕೋಬೇಕು. ಮನವು ಅವಿರಳ, ಮನವು ಅಂತರ್ಮುಖವಾದಡೆ ಅವಿರಳ ಜ್ಞಾನಿ. ಮನವು ಮಹದಲ್ಲಿ ನಿಂದಿರಲು ಆತ ಮುಕ್ತನು. ಮನಸ್ಸು ಮಹಾವಸ್ತುವಿನಲ್ಲಿ ನೆಲೆ ನಿಂತರೆ ಧ್ಯಾನ, ಅವನು ಮುಕ್ತ. ಮನೋರ್ಲಯವಾದಡೆ, ಮನಸ್ಸು ಇಲ್ಲದಂಗೆ ಆಗ್ಬಿಟ್ರೆ ಅವನು ಸಾಕ್ಷಾತ್ ಸೌರಾಷ್ಟ್ರ ಸೋಮೇಶ್ವರನಾಗಿ ಹೋಗ್ತಾನೆ. ಮನುಷ್ಯ ಅಂಥ ಮಟ್ಟವನ್ನು ಮುಟ್ಟಿದ್ದಾನೆ. 12ನೇ ಶತಮಾನದಲ್ಲಿ ಅಂತ ಮಟ್ಟ ಮುಟ್ಟಿದ್ದಾರೆ. ಅದಕ್ಕಿಂತ ಹಿಂದೆ ಅನೇಕ ಜನರು ಮುಟ್ಟಿರ್ಬೋದು, ನಮಗೆ ಗೊತ್ತಿರ್ಲಿಕ್ಕಿಲ್ಲ. ಆದರೆ 12ನೇ ಶತಮಾನದ ಶರಣರು ಕನ್ನಡ ಭಾಷೆಯಲ್ಲಿ ಗಳಿಸಿದ್ರು, ಅದನ್ನ ಸಾಕ್ಷಾತ್ಕಾರ ಮಾಡಿಕೊಂಡ್ರು. ಆ ಜ್ಞಾನವನ್ನ ನಮಗೆ ವಚನ ಸಾಹಿತ್ಯದ ರೂಪದಲ್ಲಿ ಅದನ್ನು ಬರೆದಿಟ್ರು. ನಾವೀಗ ಅದನ್ನೇ ಕೆಲಸ ಮಾಡಬೇಕು. ಏನೇ ಗಳಿಸಿದ್ರು, ಏನೇ ಬಳಸಿದ್ರು, ಏನೇ ಉಳಿಸಿದ್ರು, ಏನೇ ಬರೆದ್ರು, ಏನೇ ಹೇಳಿದ್ರು ಎಲ್ಲ ದುಃಖ ನಿವಾರಣೆ ಆಗಲ್ಲ. ಮನಸ್ಸನ್ನ ಅಂತರ್ಮುಖಗೊಳಿಸ್ಕೊಳ್ತಾ ಹೋಗ್ರಿ. ಮನಸ್ಸು ಶಾಂತವಾಗತ್ತೆ, ಇಂದ್ರಿಯಗಳು ನಮ್ಮ ನಿಯಂತ್ರಣಕ್ಕೆ ಬರುತ್ತೆ. ಜೊತೆಗೆ ಸಾಕ್ಷಾತ್ ಪರಮಾತ್ಮನ ಸ್ವರೂಪಿಗಳೇ ಆಗ್ತೀರಾ. ಇದಿಷ್ಟು ಆರೋಗ್ಯದ ಸಾಧಕರಿಗೂ ನಾನು ಹೇಳೋದೇನೆ. ಶಿಲ್ಪ ಬಂದಿದಾಳ? ಶಿಲ್ಪ ಬಂದಿಲ್ಲ ಅಲ್ಲ, ಶಿಲ್ಪ ಅಲ್ಲ, ತೃಪ್ತಿ ಬಂದಿಲ್ವಾ? ಆಕೆ ಅದೇ ಪ್ರಶ್ನೆ ಕೇಳ್ತಾ ಇದ್ರು. ಇದು ನ್ಯಾಚುರೋಪತಿ ಅಂಡ್ ಯೋಗ ಸೆಂಟರ್ ಅಂತ ಹೆಸರಿಟ್ಟಿದ್ದೀರಾ, ನ್ಯಾಚುರೋಪತಿ ಇಲ್ವಲ್ಲ ಇಲ್ಲಿ? ಅಂದ್ರೆ ಟಬ್ ಬಾತ್ ಇಲ್ಲ, ಮಡ್ ಬಾತ್ ಇಲ್ಲ, ಆಮೇಲಿಂದ ಏನು ಇಲ್ವಲ್ಲ, ಮಸಾಜ್ ಇಲ್ಲ. ಅದ್ಯಾವುದು ಇಲ್ಲದ್ದೇ ನ್ಯಾಚುರೋಪತಿಗಳನ್ನ ನಾನು, ಅದ್ಯಾವುದು ಇಲ್ಲದ್ದೇ ನ್ಯಾಚುರೋಪತಿ. ಅವೆಲ್ಲ ನ್ಯಾಚುರೋಪತಿಗಳಲ್ಲ. ಅದು ಮನುಷ್ಯ ತನ್ನ ಸುಖಕ್ಕಾಗಿ ಕಂಡಿಡ್ಕೊಂಡಿರೋದಷ್ಟೇ ನ್ಯಾಚುರೋಪತಿ. ಅಂದ್ರೆ 5 ಹಂತಗಳು. ನಾಳೆ ಬೆಳಗ್ಗೆ ಬನ್ನಿ 9:00ವರೆಗೆ, ಅಲ್ಲಿ ಈ 5 ಚಿಕಿತ್ಸೆಗಳು 6 ಚಿಕಿತ್ಸೆಗಳು ಯಾವ್ಯಾವುದು ಅಂತಕ್ಕಂಥದ್ದನ್ನ ನಿಮಗೆ ಹೇಳ್ತೀವಿ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.